ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರು ಏನ್ ಮಾಡಿದಾರೆ ಅಂದ್ರೆ IAS IPS ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ನೋಟಿಫಿಕೇಶನ್ ಬಂದಂತ ಡೇಟ್ ನೋಡ್ರಿ. ನೋಟಿಸ್ ಅನ್ನು ಯಾವಾಗ ರಿಲೀಸ್ ಮಾಡಿದಾರೆ ಅಂದ್ರೆ 22/1/2025ಕ್ಕೆ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ 11/2/2025 ಇದೆ. ಸೊ ಇಂಪಾರ್ಟೆಂಟ್ ನೋಟಿಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ ಟು ಎನ್ಶೂರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್. ಸೊ ಯಾರು ಈ ಎಕ್ಸಾಮಿನೇಷನ್ ಕಟ್ತಿದ್ರಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕು. ನೀವು ಎಲಿಜಿಬಲ್ ಅದಿರೋ ಇಲ್ಲ ಅಂತ ನೋಡ್ಕೊಂಡು ಆಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗುತ್ತೆ. ಹಾಗಾದ್ರೆ ಹೌ ಟು ಅಪ್ಲೈ, ಯಾವ ತರನಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ದ ವೆಬ್ಸೈಟ್ ದಟ್ ಈಸ್ http://upsconline.gov.in. It is essential for the applicant to register himself or herself first at the one-time registration platform available on the commission website. Then proceed for filling up of the online application for the examination. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ KPSC ಯಾವ ತರನಾಗಿ OTR ಅನ್ನ ಮಾಡಿದಿರಾ, ಒನ್ ಟೈಮ್ ರೆಜಿಸ್ಟ್ರೇಷನ್ ಮಾಡಿದ್ರಲ್ಲ ಅದೇ ತರನಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ UPSC ವೆಬ್ಸೈಟ್ ಹೋಗಿ ಒನ್ ಟೈಮ್ ರೆಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ನೀವು http://upsconline.gov.in ಮೂಲಕನೇ ಅಪ್ಲಿಕೇಶನ್ಸ್ ಈ OTR ಅನ್ನ ಅಥವಾ ಪ್ರೊಫೈಲ್ ಕ್ರಿಯೇಷನ್ಸ್ ನ ಮಾಡ್ಬೇಕಾಗುತ್ತೆ. ಆಲ್ರೆಡಿ ಯಾರಾದ್ರೂ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರಿ ಅಥವಾ ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ ಅನ್ನ ಮಾಡಿದ್ರೆ ಜಸ್ಟ್ ನೀವು ಅಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬಹುದಾಗಿದೆ. ಜೊತೆಗೆ ನೋಡ್ರಿ OTR ಮಾಡಿಫಿಕೇಶನ್ಸ್ ಮಾಡೋದು ಕೂಡ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಏನ್ ಮಾಡ್ತಾರಂದ್ರೆ ಈಗ 12/2/2025ರಿಂದ 18/2/2025 ಕೂಡ ಏನಪ್ಪಾ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನ್ ಪ್ಲಾಟ್ಫಾರ್ಮ್ ಮಾಡಿರ್ತಿರಲ್ಲ ಅದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಮಾಡಿಫಿಕೇಶನ್ ಮಾಡೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದು ಅದನ್ನ ಸರಿಪಡಿಸ್ಕೋಬೇಕಂದ್ರೆ ನಿಮಗೆ ಕೊಟ್ಟಂತ ಸಮಯ ಯಾವಾಗಪ್ಪ ಅಂದ್ರೆ 18/12/2025 12/12/2025ರಿಂದ 18/12/2025 ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಮಾಡಬಹುದಾಗಿದೆ. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ದ ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಫಿಲ್ಡ್ ಅಪ್ ಟು 11th February 2025 till 6 PM. The eligible candidate shall be issued an e-admit card on the last working day of the preceding week of the date of the examination. The e-admit card will be made available in the UPSC website only. ಸೊ ನೋಡ್ರಿ, ಅಪ್ಲಿಕೇಶನ್ಸ್ ನೀವು ಯಾವಾಗ ಹಾಕ್ಬೇಕಂದ್ರೆ 11ನೇ ಫೆಬ್ರವರಿ 2025 ಸಂಜೆ 6 ಗಂಟೆವರೆಗೂ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೀವು ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ವರ್ಕಿಂಗ್ ಡೇ ವೀಕ್ ಏನಿರುತ್ತೆ ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆ ಒಂದ್ ವಾರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಅಡ್ಮಿಟ್ ಕಾರ್ಡ್ ಕೂಡ ಎಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ರೆ ನಿಮ್ಗೆ UPSC ವೆಬ್ಸೈಟ್ ಅಲ್ಲಿ ಈ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಇರುತ್ತೆ. ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ನೋಡ್ರಿ, ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪೆನಾಲ್ಟಿ ಇರುತ್ತೆ. ಎಷ್ಟು ಪೆನಾಲ್ಟಿ ಇರುತ್ತೆ ಅಂದ್ರೆ 1/3 ಆಫ್ ದ ಎಕ್ಸಾಮಿನೇಷನ್ ಮಾರ್ಕ್ಸ್, ಅಂದ್ರೆ ನೀವು ಎಷ್ಟು ಮಾರ್ಕ್ ಮಾಡಿರ್ತಿರಲ್ಲ ಅದ್ರ 1/3 ಭಾಗದಷ್ಟು ಏನ್ ಮಾಡ್ತಾರೆ ಅಂದ್ರೆ ಅಂಕಗಳನ್ನ ಕಡಿತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ನೀವು 3 ಕ್ವಶನ್ಸ್ ತಪ್ಪು ಮಾಡಿದ್ರೆ ಒಂದು ಕ್ವಶನ್ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಅಷ್ಟು ಅಂಕಗಳನ್ನ ಇಲ್ಲಿ ಕಡಿತಗೊಳಿಸ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಹೆಲ್ಪ್ ಲೈನ್ ನಂಬರ್ ಇದೆ. ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಕಾಣಿಸುವಂತ ಹೆಲ್ಪ್ ಲೈನ್ ನಂಬರ್ಗೆ ವರ್ಕಿಂಗ್ ಡೇಸ್ ಅಲ್ಲಿ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ 10 ಗಂಟೆಯಿಂದ 5 ಗಂಟೆವರೆಗೂ ನೀವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫಿಕೇಶನ್ ಮಾಡಬಹುದು. ಇದಾದ್ಮೇಲೆ ನೋಡ್ರಿ, ಎಕ್ಸಾಮಿನೇಷನ್ಸ್ ಅಲ್ಲಿ ಎಷ್ಟೆಷ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅಂತ ಕೊಟ್ಟಿದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಏನಪ್ಪಾ ಅಂದ್ರೆ IAS IFS ಮತ್ತೆ IPS ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಟೋಟಲ್ ಆಗಿ ನೋಡ್ರಿ 23 ಹುದ್ದೆಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಗ್ರೂಪ್ ಎ, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಗ್ರೂಪ್ ಎ ಇಂದ ಹಿಡಿದು ನಿಮ್ಗೆ ಲಾಸ್ಟ್ ಏನಪ್ಪಾ ಅಂದ್ರೆ ಪಾಂಡಿಚೇರಿ ಪೊಲೀಸ್ ಸರ್ವಿಸ್ ಗ್ರೂಪ್ ಬಿ ಹುದ್ದೆಗಳವರೆಗೂ ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ಸರ್ವಿಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಒಟ್ಟು ಎಷ್ಟು ಸರ್ವಿಸಸ್ ಇರುತ್ತೆ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ನೀವು ಪಾಸ್ ಆದ್ರೆ 23 ಹುದ್ದೆಗಳಿಗೆ ನೀವು ಸೇರ್ಕೊಳ್ಳುವಂತ ಅವಕಾಶ ನಿಮ್ಗೆ ಇಲ್ಲಿ ಇರುತ್ತೆ. ಹಾಗಾದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ವೇಕೆನ್ಸೀಸ್ಗೆ ಇದು ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿದ್ದಾರೆ ಅಂದ್ರೆ 979 ಹುದ್ದೆಗಳಿಗೆ ಏನ್ ಮಾಡಿದ್ರು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. 38 ನ ಏನ್ ಮಾಡಿದಾರೆ ಅಂದ್ರೆ ನೋಡ್ರಿ, ಬೆಂಚ್ ಮಾರ್ಕ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ವಿಕಲಚೇತನ ವ್ಯಕ್ತಿಗಳಿಗೆ ರಿಸರ್ವೇಶನ್ ಹಾಕಿಟ್ಟಿದ್ರೆ 12 ಅದರಲ್ಲಿ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಸಬ್ ಕ್ಲಾಸಿಫಿಕೇಶನ್ ಮಾಡಿದ್ರೆ ಟೋಟಲ್ ನೋಡ್ರಿ 979 ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ರೆ ಅದರಲ್ಲಿ 38 ಹುದ್ದೆಗಳನ್ನ ಏನ್ ಮಾಡಿದ್ರೆ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ರಿಸರ್ವ್ ಮಾಡಿದ್ದಾರೆ.
ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕದಲ್ಲಿ ಎಲ್ಲಿರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ನೋಡ್ರಿ ಒಟ್ಟು 3 ಕಡೆ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬೆಂಗಳೂರು, ಧಾರವಾಡ ಮತ್ತೆ ಮೈಸೂರಲ್ಲಿ ಏನಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನಿಯರೆಸ್ಟ್ ಸೆಂಟರ್ ಅನ್ನ ನೀವ್ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರಿಫರೆನ್ಸ್ ವೈಸ್ ನೀವ್ ಏನ್ ಮಾಡ್ಬೇಕಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ನ ಕೊಡಬೇಕಾಗುತ್ತೆ. ಕರ್ನಾಟಕದಲ್ಲಿ 3 ಕಡೆ ಏನಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಬೆಂಗಳೂರು, ಮೈಸೂರು ಮತ್ತೆ ಧಾರವಾಡದಲ್ಲಿ. ಮೇನ್ಸ್ ಎಕ್ಸಾಮಿನೇಷನ್ ನೋಡ್ರಿ ಕರ್ನಾಟಕದಲ್ಲಿ ಒಂದೇ ಒಂದು ಸೆಂಟರ್ ಇದೆ, ಅದೆಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ಪ್ಲಾನ್ ಆಫ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಅಂದ್ರೆ ಫಸ್ಟ್ ಪ್ರಿಲಿಮ್ಸ್ ಇರುತ್ತೆ, ಅದಾದ್ಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ಎಲಿಜಿಬಿಲಿಟಿ ಅಂದ್ರೆ ಫಸ್ಟ್ ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಅವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಾದ್ರೆ ವಯೋಮಿತಿಯನ್ನ ನಾವು ನೋಡೋದಾದ್ರೆ ಯಾರ್ಯಾರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಅಂದ್ರೆ a candidate must have attained the age of 21 years and must not have attained the age of 32 years on the 1st August 2025. That is, candidate must have been born not earlier than 2nd August 1993 and not later than 1st August 2004. ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2 ಆಗಸ್ಟ್ 1993 ನಂತರ ಇರಬೇಕು, 1 ಆಗಸ್ಟ್ 2004 ಒಳಗಡೆ ಇರಬೇಕಾಗತ್ತೆ. ಅಂದ್ರೆ ಇಲ್ಲಿ 21 ವರ್ಷದಿಂದ 32 ವರ್ಷದ ವಯೋಮಿತಿ ಒಳಗಿದ್ದವರು ಎಲ್ಲರೂ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಇದೆ, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇದೆ, ಡಿಫೆನ್ಸ್ ಸರ್ವಿಸ್ ಇದ್ದವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 3 ವರ್ಷ ವಯೋಮಿತಿಯನ್ನ ಸಡಲಿಕೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಕಮಿಷನ್ಡ್ ಆಫೀಸರ್ಸ್ಗೆ ಎಕ್ಸ್ ಸರ್ವಿಸ್ ಮನಿಗೆ ಏನ್ ಮಾಡ್ತಾರೆ ಅಂದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕನಿಷ್ಠ ವಿದ್ಯಾರ್ಹತೆ ಏನಿರ್ಬೇಕಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಗ್ರಾಜುಯೇಟ್ ಡಿಗ್ರಿ ಆಫ್ ಎನಿ ಯೂನಿವರ್ಸಿಟಿ ಇಸ್ ಇನ್ಕಾರ್ಪೊರೇಟೆಡ್ ಬೈ ಅನ್ ಆಕ್ಟ್ ಆಫ್ ಸೆಂಟರ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಇಂಡಿಯಾ, ಅದರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ಆಕ್ಟ್ ಆನ್ ಪಾರ್ಲಿಮೆಂಟ್ ಆರ್ ಡಿಕ್ಲೇರ್ಡ್ ಟು ಬಿ ಡೀಮ್ಡ್ ಆಸ್ ಅ ಯೂನಿವರ್ಸಿಟಿ ಅಂಡರ್ ಸೆಕ್ಷನ್ 3 ಆಫ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಆಕ್ಟ್ 1956. ಜಸ್ಟ್ ನೀವು ಇಲ್ಲಿ ಏನಂದ್ರೆ ಪದವೀಧರರಾಗಿದ್ರೆ ಸಾಕು ಈ ಹುದ್ದೆಗಳಿಗೆ, ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಈ ಒಂದು ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಆಗೋದಕ್ಕೆ ನೀವೇನ್ ಮಾಡಿರ್ಬೇಕಂದ್ರೆ ಜಸ್ಟ್ ಪದವೀಧರ ಆಗಿದ್ರೆ ಸಾಕು, ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ. ನಂಬರ್ ಆಫ್ ಅಟೆಂಪ್ಟ್ಸ್ ನೋಡ್ರಿ ಎಷ್ಟು ಅಟೆಂಪ್ಟ್ಸ್ ಇರುತ್ತಂದ್ರೆ ನೀವೇನಾದ್ರೂ SC/ST ಕ್ಯಾಟಗರಿ ಇದ್ರೆ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಸೊ ಎಲ್ಲಿವರೆಗೂ ನಿಮ್ಮ ವಯೋಮಿತಿ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ನೀವು ಅಟೆಂಪ್ಟ್ ಅನ್ನ ಮಾಡಬಹುದು. OBC ಅಭ್ಯರ್ಥಿಗಳಿಗೆ 9 ಅಟೆಂಪ್ಟ್ ಇರುತ್ತೆ, ವಿಕಲಚೇತನ ಅಭ್ಯರ್ಥಿಗಳಿಗೆ 9 ಅಟೆಂಪ್ಟ್ ಇರುತ್ತೆ. ಇನ್ನುಳಿದಂತೆ ನೋಡ್ರಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 6 ಅಟೆಂಪ್ಟ್ ಇರುತ್ತೆ. ಸೊ ನೀವು ಎಷ್ಟು ಸರಿ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಳ್ಬಹುದು ಅಂದ್ರೆ 21 ರಿಂದ 32 ವಯಸ್ಸಲ್ಲಿ ನೀವು 6 ಸರಿ ಈ ಎಕ್ಸಾಮಿನೇಷನ್ ತೆಗೆದುಕೊಳ್ಬಹುದು. ಫೀಸ್ ಎಷ್ಟಿದೆ ನೋಡ್ರಿ ಇಲ್ಲಿ. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫಿಮೇಲ್, SC/ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್, candidates who are exempted from payment of fee are required to pay a fee of 100 rupees either by remitting money in any branch of State Bank of India or by cash or by using net banking facility of any bank or by using Visa, Master, RuPay, credit, debit card or UPI payment. ಇಲ್ಲಿ SC/ST ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಪ್ರತಿಯೊಬ್ಬರು ಕೂಡ ಎಷ್ಟು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಕ್ಯಾಶ್ ಅಲ್ಲಿ ಪೇ ಮಾಡ್ತೀನಿ ಅಂದ್ರೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಬ್ರಾಂಚಿಗೆ ಹೋಗಿ ಕೂಡ ಏನಪ್ಪಾ ಅಂದ್ರೆ ಕ್ಯಾಶ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ಅಥವಾ ನೀವು ಆನ್ಲೈನ್ ತುಂಬ್ತೀನಿ ಅಂದ್ರೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೊಂಡು ಯಾವುದೇ ಬ್ಯಾಂಕಿನ ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದು. ಅಥವಾ ವಿಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಅಥವಾ UPI ಪೇಮೆಂಟ್ ಯೂಸ್ ಮಾಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬಹುದಾಗಿದೆ. ಸೊ ಹೌ ಟು ಅಪ್ಲೈ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ನೀವೇನ್ ಮಾಡ್ಬೇಕಂದ್ರೆ UPSC ವೆಬ್ಸೈಟ್ ಆದಂತ https://upsconline.gov.in ಹೋಗಿ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ 1 ಟೈಮ್ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ಸ್ ಮಾಡಿ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಆಮೇಲೆ ಮಾಡಿಫಿಕೇಶನ್ ಮಾಡೋದಕ್ಕೆ ನೋಡ್ರಿ ಟೈಮು ಕೂಡ ಕೊಟ್ಟಿದ್ರೆ 12/2/2025 18/2/2025 ಅಂದ್ರೆ 12th ಫೆಬ್ರವರಿಯಿಂದ 18th ಫೆಬ್ರವರಿಗೂ ನಿಮ್ಗೆ ನಿಮ್ಮ ಅಪ್ಲಿಕೇಶನ್ಸ್ ಮಾಡಿಫೈ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ.
ಕೊನೆಯದಾಗಿ ಅಥವಾ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ತುಂಬೋದಕ್ಕೆ 11/2/2025 6 ಗಂಟೆವರೆಗೂ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ತುಂಬಬಹುದಾಗಿದೆ. ಪ್ಲಾನ್ ಆಫ್ ಎಕ್ಸಾಮಿನೇಷನ್ ನೋಡ್ರಿ, ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ 2 ಹಂತದಲ್ಲಿ ಮಾಡ್ತಾರೆ. ಫಸ್ಟ್ ಹಂತದಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲಿ ನಿಮಗೆ ರಿಟರ್ನ್ ಮತ್ತೆ ಇಂಟರ್ವ್ಯೂ ಎಕ್ಸಾಮ್ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಿರುತ್ತೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಕ್ವಾಲಿಫೈ ಆಗಕ್ಕಿರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ರಿಟರ್ನ್ ಮತ್ತೆ ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡಿತೀರಾ ಅನ್ನೋದ್ರ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ರಿ 2 ಪೇಪರ್ಸ್ ಇರುತ್ತೆ. ಸೊ ಪೇಪರ್ 1 ಬಂದು GS ಇರುತ್ತೆ, ಪೇಪರ್ 2 ಬಂದು ಏನಿರುತ್ತೆ ಅಂದ್ರೆ CSAT ಇರುತ್ತೆ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಪ್ರತಿಯೊಂದು ಪೇಪರ್ ಕೂಡ 200 ಅಂಕಗಳಿಗಿರುತ್ತೆ. ಇಲ್ಲಿ ನೀವು ಪಾಸ್ ಆಗ್ಬೇಕಾದ್ರೆ CSAT ಅಲ್ಲಿ ಏನಪ್ಪಾ ಅಂದ್ರೆ ಕನಿಷ್ಠ 33% ಅಂಕಗಳನ್ನ ಪಡಿಬೇಕಾಗತ್ತೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಪೇಪರ್ 1 ಜನರಲ್ ಪೇಪರ್ ಅಂತ ನಾವೇನ್ ಕರಿತೀವಲ್ಲ, ಅಲ್ಲಿ ನಿಮ್ದು ಏನಂದ್ರೆ ಕಟ್ ಆಫ್ ಮೇಲೆ ನಿಮ್ನ ಡಿಸೈಡ್ ಮಾಡ್ತಾರೆ. ನೀವೇನಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಕ್ವಾಲಿಫೈ ಆಗ್ತಿರಲ್ಲ ಅನ್ನೋದನ್ನ ಪೇಪರ್ 1 ಮೇಲೆ ನಿಮ್ನ ಡಿಸೈಡ್ ಮಾಡ್ತಾರೆ. ಪೇಪರ್ 2 ಏನಿರುತ್ತೆ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅದನ್ನ ನೀವು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೂ ಕೂಡ ನಿಮ್ನ ಏನಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ಮೇನ್ಸ್ ಎಕ್ಸಾಮಿನೇಷನ್ ಗೆ ನೀವು ಎಲಿಜಿಬಲ್ ಆಗುವುದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಜನರಲ್ ಸ್ಟಡೀಸ್ ಪೇಪರ್ ಏನಿರುತ್ತೆ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಅಲ್ಲಿ ನೀವೇನಪ್ಪ ಅಂದ್ರೆ 33% ಮಾರ್ಕ್ಸ್ ಅಂದ್ರೆ ಕನಿಷ್ಠ ಪಕ್ಷ ನೀವೇನ್ ಮಾಡ್ಬೇಕಂದ್ರೆ 68ರಿಂದ 69 ಅಂಕಗಳನ್ನ ಇಲ್ಲಿ ಪಡಿಬೇಕಾಗುತ್ತೆ 200 ಅಂಕಗಳಿಗೆ. ಆಮೇಲೆ ಕ್ವಶನ್ ಪೇಪರ್ ಅನ್ನ ಏನ್ ಮಾಡಿರ್ತಾರೆ, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಸೆಟಪ್ ಮಾಡಿರ್ತಾರೆ. ಆಮೇಲೆ 200 ಅಂಕಗಳಿಗೆ ಪೇಪರ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಫಸ್ಟ್ ಏನಿರುತ್ತೆ ಅಂದ್ರೆ ನಮ್ಮ ಈ ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ ಅಥವಾ ಅನುಸೂಚಿಯಲ್ಲಿರುವಂತ ಯಾವ್ದಾದ್ರೂ ಒಂದು ಭಾಷೆಗಳ ಮೇಲೆ ನೀವು ಪರೀಕ್ಷೆನ ತೆಗೆದುಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಪೇಪರ್ B ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಂಗ್ಲಿಷ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಇವೆರಡು ಕೂಡ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಇಲ್ಲಿ ಪಡೆದಂತ ಅಂಕಗಳನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ನಿಮ್ಮ ಫೈನಲ್ ಮಾರ್ಕ್ಸ್ ಗೆ ಕನ್ಸಿಡರೇಷನ್ ಮಾಡುವುದಿಲ್ಲ, ಮೆರಿಟ್ ಗೆ ಕನ್ಸಿಡರೇಷನ್ ಮಾಡುವುದಿಲ್ಲ. ಮೆರಿಟ್ ಗೆ ಕನ್ಸಿಡರೇಷನ್ ಮಾಡುವಂತ ಪೇಪರ್ಸ್ ಯಾವ್ದಂದ್ರೆ ಎಸ್ಎ ನೋಡ್ರಿ 250 ಅಂಕಗಳಿಗಿರುತ್ತೆ. ಜನರಲ್ ಸ್ಟಡೀಸ್ 250 ಅಂಕಗಳಿಗಿರುತ್ತೆ. ಜನರಲ್ ಸ್ಟಡೀಸ್ 1 ಇಲ್ಲಿ ನಿಮ್ಗೆ ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ ಕೇಳ್ತಾರೆ. ಇದಾದ್ಮೇಲೆ ಪೇಪರ್ 3 ಅಲ್ಲಿ ನಿಮಗೆ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿ, ಸೋಷಿಯಲ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ 250 ಅಂಕಗಳನ್ನು ಕೇಳ್ತಾರೆ. ಜನರಲ್ ಸ್ಟಡೀಸ್ 3 ಮೇಲೆ ನಿಮಗೆ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೇಲೆ 250 ಅಂಕಗಳಿಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜನರಲ್ ಸ್ಟಡೀಸ್ 4 ಮೇಲೆ ನಿಮಗೆ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಮೇಲೆ 250 ಅಂಕಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ಪೇಪರ್ 6 ಮತ್ತೆ 7 ಏನಿರುತ್ತೆ ಅಂದ್ರೆ ನಿಮಗೆ ಆಪ್ಷನಲ್ ಇರುತ್ತೆ. 2 ಪೇಪರ್ ಮೇಲೆ ನಿಮಗೆ 250 ಅಂಕಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಒಟ್ಟು ನೋಡ್ರಿ 1750 ಅಂಕಗಳಿಗೆ ನಿಮ್ಮ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್ ನ ನಿಮಗೆ 275 ಅಂಕಗಳಿಗೆ ಕಂಡಕ್ಟ್ ಮಾಡ್ತಾರೆ. ಓವರ್ ಆಲ್ ಮೇನ್ಸ್ ಎಕ್ಸಾಮಿನೇಷನ್ ಎಷ್ಟು ಅಂಕಗಳಿಗೆ ಇರುತ್ತೆ ಅಂದ್ರೆ 2025 ಅಂಕಗಳಿಗೆ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಈ ಅಂಕಗಳಲ್ಲಿ ಏನ್ ನೀವು ಅಂಕಗಳನ್ನ ಪಡಿತಿರಲ್ಲ ಅದರ ಆಧಾರದ ಮೇಲೆ ನಿಮ್ನ ಏನ್ ಮಾಡ್ತಾರೆ ಅಂದ್ರೆ ಮೆರಿಟ್ ಲಿಸ್ಟ್ ಗೆ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಆಪ್ಷನಲ್ ಪೇಪರ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಭಾಷೆಗಳ ಮೇಲೆ ನೀವು ಲಿಟರೇಚರ್ ಅನ್ನು ಕೂಡ ಬರಿಬಹುದು. ಇದರಲ್ಲಿ ನಿಮಗೆ ಕೊಂಕಣಿ, ಕನ್ನಡ, ಮಲಯಾಳಂ, ಮಣಿಪುರಿ ಈ ತರನಾಗಿರುತ್ತೆ. ನಮ್ಮ ಕರ್ನಾಟಕದವರಿಗೆ ಕನ್ನಡ ಲಿಟರೇಚರ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಜೊತೆಗೆ ಮೇನ್ಸ್ ಎಕ್ಸಾಮಿನೇಷನ್ ಅನ್ನ ನೀವೇನ್ ಬಂದ್ರೆ ಕನ್ನಡದಲ್ಲೂ ಕೂಡ ಬರೆಯುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟೇ ಏನಂದ್ರೆ UPSC ಕರೆದಿರುವಂತ ಹೊಸ ನೋಟಿಫಿಕೇಶನ್ IAS IPS ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.